ಕುದುರೆ ಮಾಡೋ ಕೆಲಸನ ಕುದುರೆನೇ ಮಾಡಬೇಕು, ಕತ್ತೆ ಮಾಡೋ ಕೆಲಸನ ಕತ್ತೆನೇ ಮಾಡಬೇಕು. ಅನವಶ್ಯಕವಾದ ವಿಷಯಗಳ ಬಗ್ಗೆ ಕೂತ್ಕೊಂಡು ಮಾತಾಡೋದಲ್ಲ, ಮುಖ್ಯವಾದ ವಿಷಯಗಳನ್ನ ಆವಾಗಿಂದ ಆವಾಗ್ಲೇ ಅಪ್ಡೇಟ್ ಮಾಡೋದನ್ನ ಕಲ್ತ್ಕೋಬೇಕು. ಸಾರಿ ಮೇಡಮ್. ಓಹ್, ಸಾರಿ ಹೇಳೋದಲ್ಲ, ನಿನ್ನಿಂದ ಮಾಡೋಕ್ಕಾಗಲ್ಲ ಅಂದ್ಮೇಲೆ ಕೆಲಸ ಬಿಟ್ಟು ಮನೆಗೆ ಹೋಗು. ಅದನ್ನು ಬಿಟ್ಟು ಜವಾಬ್ದಾರಿನೇ ಇಲ್ದಿರೋರ್ ತರ ಬಿಹೇವ್ ಮಾಡ್ಕೊಡ್ದು. ಏನೋ ನಿಮ್ ಮೇಡಮ್ ಕಿರಿಸ್ತಾ ಇದಾರೆ, ಏನಾಯ್ತು? ತುಂಬಾ ದಿನಗಳಾದ್ಮೇಲೆ ಆಫೀಸ್ ವರ್ಕ್ನ ಚೆಕ್ ಮಾಡ್ತಿದ್ದಾರೆ ಡ್ಯಾಡ್. ಏನೋ ಮಿಸ್ಟೇಕ್ ಆಗಿರೋದಕ್ಕೆ ಹಾಗಾದ ಮಾತ್ರಕ್ಕೆ ಕಿರ್ಚಾಡ್ಕೊಂಡು ಭಯ ಪಡಿಸಿದ್ರೆ ಹೇಗೆ ಅರ್ಥ ಆಗುತ್ತೆ? ನಿಧಾನವಾಗಿ ಹೇಳ್ಬೇಕಲ್ಲ. ಡ್ಯಾಡ್, ನಾವೆಲ್ಲ ಮೇಡಮ್ನ ನೋಡಿ ಭಯ ಪಡ್ತೀವಲ್ವಾ, ಅಂಥದ್ದು ಮೇಡಮ್ನ ಭಯ ಪಡಿಸೋ ಅಂತವ್ರು ಯಾರಾದ್ರೂ ಇದ್ದಾರಾ? ಅಂಥವ್ರು ಯಾರು ಇರ್ತಾರೆ ನವ್ಯ? ಚಾನ್ಸೇ ಇಲ್ಲ. ಮೇಡಮ್ ಫೋನ್. ಹಲೋ, ವಾಟ್? ಇವಾಗ ಬರ್ತಿದ್ದಾರಾ? ಕನ್ಫರ್ಮ್ ಆಗಿ ಗೊತ್ತಾಯ್ತಾ? ಬರ್ತಿರೋದು ನಮ್ಮ ಜ್ಞಾನಾಂಬಿಕಾ ಅತ್ತೇನೇನಾ? ಜ್ಞಾನಾಂಬಿಕಾ? ಡ್ಯಾಡ್, ಯಾರು ಅಜ್ಞಾನಾಂಬಿಕಾ? ಆ ಭಯ ನೋಡ್ತಿದ್ರೆ ಗೊತ್ತಾಗ್ತಿಲ್ವಾ ನಿಂಗೆ? ಈಗ ಇನ್ಫಾರ್ಮ್ ಮಾಡೋದಲ್ಲ, ಮೊದ್ಲೇ ಹೇಳಿದಿದ್ರೆ ಎಲ್ಲ ಏರ್ಪಾಡ್ಗಳನ್ನು ನಾನು ಮಾಡ್ಕೋತಿದ್ದೆ ಅಲ್ವಾ? ಓಹ್, ಈ ರೀಸನ್ಸ್ಗೇನು ಕಡಿಮೆ ಇಲ್ಲ. ಜಸ್ಟ್ ಶಟ್ ಅಪ್ ಅಂಡ್ ಕಟ್ ದ ಫೋನ್. ಡ್ಯಾಮ್ ಇಟ್. ಓಹ್, ಮ್ಯಾಮ್, ಏನಾಯ್ತು ಮ್ಯಾಮ್? ತೇಜ, ಇಮಿಡಿಯೇಟ್ ಆಗಿ ಹೈದರಾಬಾದ್, ಕೊಚ್ಚಿನ್, ಡೆಲ್ಲಿ, ಮುಂಬೈ ಎಲ್ಲಿಗಾದ್ರೂ ಪರವಾಗಿಲ್ಲ, ತಕ್ಷಣನೇ ಫ್ಲೈಟ್ ಬುಕ್ ಮಾಡು. ನಾನು ಹೋಗ್ಬೇಕು. 1 ಮಂತ್ ವರೆಗೂ ನೀನು ರಾಹುಲ್ ಬಿಸ್ನೆಸ್ ಎಲ್ಲ ಮೇಂಟೈನ್ ಮಾಡಿ. 1 ಮಂತ? ಏನ್ ಮೇಡಮ್ ಅಷ್ಟು ಅರ್ಜೆಂಟು? ಅಯ್ಯೋ, ಅರ್ಜೆಂಟ್ ಅಲ್ಲ, ಅದಕ್ಕೂ ಮೀರಿದ ಅಪಾಯ. ನಿನಗೆ ಭಯ ಅಂತ ಹೇಳ್ಬೋದಲ್ವಾ? ನಮ್ಮ ಜ್ಞಾನಾಂಬಿಕಾ ಅತ್ತೆ ಬರ್ತಾ ಇರೋದು ನಿಮಗೇನೋ ತುಂಬಾನೇ ಸಂತೋಷ ಆಗ್ತಿರೋ ಹಾಗಿದೆ. ತುಂಬಾನೇ ಹಚ್ಕೊಳ್ತಾ ಇದ್ದೀರಾ? ಹಚ್ಕೋತಾ ಇಲ್ಲ, ಏನೋ ಅಭಿಮಾನ ಇರೋದಕ್ಕೆ ಹಳೆದನ್ನ ನೆನ್ಸ್ಕೊಂಡಿದ್ದೆ. ಏನೋ ಚಿಕ್ಕದಾಗಿ ನಗು ಬಂತಷ್ಟೇ. ಅಂದ್ರೆ ನೀವ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರೋದನ್ನ ನಾವ್ ಯಾವತ್ತೂ ನೋಡಿಲ್ಲ. ಆ ಪರ್ಸನ್ ಯಾರು ಅಂತ ತಿಳ್ಕೋಬೇಕು. ಯಾರು ಆ ಜ್ಞಾನಾಂಬಿಕಾ? ನನ್ನ ಸೋದರತ್ತೆ ತುಂಬಾ ದಿನಗಳಾದ್ಮೇಲೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ಈಗಷ್ಟೇ ನನಗೆ ಗೊತ್ತಾಯ್ತು. ಬಂದ್ರೆ ಬರ್ಲಿ ಬಿಡಿ, ನೆಂಟ್ರು ನಮ್ ಮನೆಗ್ ಬರೋದು ಹೊಸ್ತೇನಲ್ವಲ್ಲ. ಏನೋ ಬಾರಿ ಗೊತ್ತಿರೋರ್ ತರ ಮಾತಾಡ್ತಿದ್ಯಲ್ಲ. ಬರ್ಲಿ ಬಿಡಿ ಅಂತೆ, ಬರ್ಲಿ ಬಿಡಿ. ಈ ಕೋಪ ಮಾಡ್ಕೊಂಡ್ರೆ ನಿಮ್ ಅತ್ತೆ ಬಗ್ಗೆ ಅವ್ರಿಗೆ ಏನ್ ಗೊತ್ತಾಗತ್ತೆ? ವಿವರವಾಗಿ ಹೇಳ್ಬೇಕಲ್ವಾ? ನಾನೇ ಅದಕ್ಕೆ ತುಂಬಾನೇ ಸಂತೋಷ ಪಡ್ತಾ ಇದ್ದೀರಲ್ಲ, ಅದನ್ನು ನೀವೇ ಹೇಳ್ಬಿಡಿ. ಜ್ಞಾನಾಂಬಿಕಾ ವರ್ಷಗೆ ನಿಮ್ಮ ಅಮ್ಮಂಗೆ ಅತ್ತೆನೇ ಆದ್ರೂ ಅಮ್ಮನೋರ್ ಸ್ವರೂಪ. ನಿಮ್ಮೆಲ್ರನ್ನು ಬೆದರಿಸೋ ಮೇಡಮ್ನ ಸಹಿತ ಗಡಗಡ ಅಂತ ನಡ್ಸೋ ಆದಿಶಕ್ತಿ ರೂಪ. ನಿಮ್ಮ ಅಮ್ಮನಲ್ಲಿ ಯಾವತ್ತೂ ನೋಡ್ದಿರೋ ಭಯನ, ಗೊಂದಲನ ಹುಟ್ಟಿಸಿದ ಕಾರಣ ಎಂಥವ್ರನ್ನೇ ಆದ್ರೂ ಸರಿ, ಕಣ್ಣೋಟದಿಂದ ಅಲ್ಲ, ಕೈ ಹಿಡಿತದಲ್ಲೇ ಇಟ್ಕೊಳ್ಳೋ ಅಂತ ಪ್ರತಾಪ. ಮನುಷ್ಯರು ಅಂದ್ರೆ ಎಷ್ಟು ಅಭಿಮಾನನೋ, ಏನಾದ್ರೂ ವ್ಯತ್ಯಾಸ ಆದ್ರೆ ಅದನ್ನು ಮೀರಿಸೋ ಆವೇಶ. ಪದ್ಧತಿಗಳು, ಆಚಾರಕ್ಕೆ ದೊಡ್ಡ ಪೀಠ ಹಾಕ್ತಾರೆ. ತಪ್ಪು ನಡೆದ್ರೆ ಮಾತ್ರ ಅವರು ಇವರು ಅನ್ನೋ ಭೇದನೆ ಇಲ್ಲದೆ ಶಿಕ್ಷೆ ಕೊಡ್ತಾನೆ ಇರ್ತಾರೆ.
ಅಂಥ ವ್ಯಕ್ತಿ ಮನೆಗೆ ಬಂದ್ರೆ ಕತೆ ಹೇಗಿರುತ್ತೋ ನೀವೇ ಯೋಚನೆ ಮಾಡ್ಕೊಳ್ಳಿ. ಅದೇನ್ ಯೋಚನೆ ಮಾಡ್ತೀರೋ ನೀವೇ ಮಾಡ್ಕೊಳ್ಳಿ. ತೇಜ ಮ್ಯಾಮ್. ನೋಡು, ನನಗೆ ಇಮಿಡಿಯೇಟ್ ಆಗಿ ಫ್ಲೈಟ್ ಬುಕ್ ಮಾಡು. ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಓಕೆ ಮ್ಯಾಮ್. ಅಯ್ಯೋ, ಯಾಕೋ ಡಿಲೇ ಮಾಡ್ತೀಯಾ? ನನಗೆ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಯಾ ಮ್ಯಾಮ್. ಜಸ್ಟ್ ಮೇಕ್ ಇಟ್ ಫಾಸ್ಟ್. ಮ್ಯಾಮ್, ಇಷ್ಟು ಟೆನ್ಷನ್ ಪಡೋ ಬದಲು ಬರ್ಬಿಡಿ ಅಂತ ಡೈರೆಕ್ಟ್ ಆಗಿನೋ ಇಂಡೈರೆಕ್ಟ್ ಆಗಿನೋ ಹೇಳ್ಬಿಡಿ ಮ್ಯಾಮ್. ನಮ್ಮತ್ತೆಗೆ ವಿರುದ್ಧವಾಗಿ ನಡ್ಕೊಳ್ಳೋದು, ಅವ್ರಿಗೆ ಎದುರು ಮಾತಾಡೋದು ಅನಾವಶ್ಯ ಮಾತ್ರ ಅಲ್ಲ, ಅಸಾಧ್ಯ ಕೂಡ. ನನ್ನನ್ನು ಈ ಮಾಡರ್ನ್ ಏಜ್ ಇಂದ ಟೈಮ್ ಮಿಷಿನ್ ಅಲ್ಲಿ ಕರ್ಕೊಂಡು ಹೋಗೋ ಹಾಗೆ ನನ್ನನ್ನು ರೆಟ್ರೋ ಸ್ಟೈಲ್ ಕರ್ಕೊಂಡು ಹೋಗ್ಬಿಡ್ತಾರೆ. ಆ ಸಡನ್ ಚೇಂಜ್ ನ ತಡ್ಕೊಳ್ಳೋದು ನೋ ನೋ, ನನ್ನಿಂದಾಗಲ್ಲ. ಇಷ್ಟು ವರ್ಷಗಳಲ್ಲಿ ಮೇಡಮ್ ಇಷ್ಟು ಭಯ ಪಡ್ತಿರೋದನ್ನ ನೋಡ್ತಿರೋದು ಇದೇ ಮೊದ್ಲು. ಆದ್ರೂ ಅವ್ರನ್ನ ಭಯ ಪಡಿಸೋರು ಹೇಗಿರ್ತಾರೋ, ಯಾರು ಆಗಿರ್ತಾರೋ. ಕಣ್ಣು ಗಿಣ್ಣು ಹೊರಗಡೆ ಹಾಕೊಂಡು ನೋಡೋದು ಮಾತ್ರನಾ? ಇಲ್ಲ ನಾವು ಹೋಗ್ತಾರ ಅಡ್ರೆಸ್ ನೆನಪಿದ್ಯಾ ನಿನಗೆ? ಮರ್ತಾಗೋದಕ್ಕೆ ಇವಳೇನ್ ದಡ್ಡಿ ಅನ್ಕೊಂಡಿದ್ಯಾ? ಪದ್ಮಾವತಿ ಇವಳು. ಒಂದ್ ವಿಷಯ ಒಂದ್ಕಿತ ನನ್ ತಲೆ ಒಳಿಕ್ ಹೋದ್ರೆ ಈ ಬುರ್ಡೆ ಅದನ್ನ ಯಾವತ್ಗೂ ಮರೆಯಕ್ಕಿಲ್ಲ. ಇದು ಲೆಕ್ಕ ಅಂದ್ರೆ ಸರಿಯಾಗಿ ಹೇಳ್ದೆ. ಅಜ್ಜಿ, ನೀನ್ ಏನ್ ಬೇಕಾದ್ರೂ ಮಾಡು, ಆದ್ರೆ ಭುಜದ ಮೇಲೆ ಮಾತ್ರ ಹೊಡಿಬೇಡ. ತುಂಬಾ ನೋವಾಗತ್ತೆ ಅಜ್ಜಿ. ನಾನೇನಾದ್ರೂ ಬೇಕು ಅಂತ ಮಾಡ್ತಾ ಇದ್ದೀನೇನೆ? ಚಿಕ್ಕಂದಿನಿಂದ ನನಗಿದೇ ಅಭ್ಯಾಸ. ಒಳ್ಳೇದಾದ್ರೂ ಕೆಟ್ಟದಾದ್ರೂ ಹೀಗೆ ಭುಜ ತಟ್ತಾ ಇರ್ತೀನಿ. ಯೋ ಕೇಳಪ್ಪ ಡ್ರೈವರು, ಆವಾಗ್ಲಿಂದ ನೋಡ್ತಾನೆ ಇದ್ದೀನಿ. ಓ ಅಂತ ಹೋಗ್ತಾನೇ ಇದ್ಯಾ? ನಮ್ಮನ್ನ ವಾಗ್ದೇವಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ಯಾ ಅಥವಾ ಎಲ್ಲಿಗಾದ್ರೂ ಎತ್ತಾಕೊಂಡು ಹೋಯ್ತಾ ಇದ್ಯಾ? ನಿಮ್ ಕಣ್ಣಿಗೆ ಹೇಗ್ ಕಾಣಿಸ್ತಾ ಇದ್ ನಾನು? ನಿನ್ನ ಮುಖ ನೋಡೇ ಅನುಮಾನ ಬಂದು ಕೇಳ್ತಾ ಇದ್ದೀನಿ. ಉತ್ತರ ಏನು ಅಂತ ಹೇಳೋ. ನೀವ್ ಹೇಳಿದ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೇಳೋ ಕತ್ತೆ. ಇದೇನು ನೀನು ಭುಜಕ್ಕೆ ಹೊಡೆದ್ರೆ ಕಾರೇ ನಿಂತೋಯ್ತು? ಕಾರು ಮತ್ತೆ ನೀನು ಅವಳಿ ಜವಳಿನಾ? ನಮ್ಮನ್ನಲ್ಲ, ಮೊದ್ಲು ಕಾರ್ಗೇನಾಗಿದ್ಯೋ ಅಂತ ಇಳಿದ್ ನೋಡು. ಅಜ್ಜಿ, ನಾವ್ ಕೂಡ ಇಳಿಯೋಣ ಬಾರೆ. ಕೂತ್ಕೊಂಡು ಸೊಂಟ ಬಿದ್ದೋಗೈತೆ. ಸರಿ ಇಳಿ ನೋಡೋಣ. ಒಳಿಕಿಕ್ಬೋದಲ್ವಾ? ಎಷ್ಟೊತ್ತು ಅಂತ ಇಟ್ಕೊಂಡ್ಯಾ? ಇದೇನ್ ದೊಡ್ಡ ಭಾರನ ಏನೋ? ಮೊದ್ಲೇ ದಿನಗಳು ಸರಿ ಇಲ್ಲ. ಯಾರಾದ್ರೂ ಆ ಕಡೆಯಿಂದ ಬಂದು ಕಾರ್ ಬಾಗ್ಲು ತೆಗೆದು ಬ್ಯಾಗಿನ್ ತಗೊಂಡೋದ್ರೆ ಅಷ್ಟೇ ಕತೆ. ಆ ಕಡೆಯಿಂದ ಬರ್ತೀಯ ಅಂದ್ಕೊಂಡ್ರೆ ಈ ಕಡೆಯಿಂದ ಗೂಳಿ ಹಾಕಿ ಬಂದು ಎತ್ಕೊಂಡು ಹೋಗ್ತಾ ಇದೀಯಾ? ಸತ್ತೋಗ್ಬಿಟ್ಟಿದ್ದಾನೆ ಮೇಡಮ್. ಸಾಯಲ್ಲ ಕಣೋ, ಹೊಡ್ದೋಳ್ ನನಗ್ ಗೊತ್ತಿಲ್ವಾ? ಯಾರು ಹೊಡೆದ್ರೆ ತೊಲೆ ತಿರ್ಗಿ ಮೈಂಡ್ ಬ್ಲಾಕ್ ಆಗಿ ಸುಯ್ ಅಂತ ಸೌಂಡ್ ಬರ್ತದೋ ಅವರೇ ನಮ್ಮ ಅಜ್ಜಿ.
ನೀನ್ ಸುಮ್ನೀರೆ. ಏಯ್, ಭುಜಾನ ಆಮೇಲೆ ಸವರ್ಕೋಬಹುದು, ಮೊದ್ಲು ಕಾರ್ ಸರಿ ಹೋಯ್ತಾ ಇಲ್ವಾ? ಇಲ್ಲಮ್ಮ, ಇಂಜಿನ್ ಹಾಳಾಗ್ಬಿಟ್ಟಿದೆ. ಮೆಕ್ಯಾನಿಕ್ ಬರೋವರೆಗೂ ಕಾರ್ ಸರಿ ಹೋಗಲ್ಲ. ಅಂದ್ರೆ ನಿನಗ್ ಬರಲ್ವಾ? ಬರಲ್ಲಮ್ಮ. ಬರಲ್ಲ ಅಂದ್ಮೇಲೆ ಈ ಕಾರ್ ಯಾಕೋ ನಿನಗೆ ಎತ್ತ ಆ ಕಡೆ ಬಿಸಾಕ್ತೀನಿರೋ. ಅಮ್ಮಮ್ಮಮ್ಮ, ಬೇಡಮ್ಮ, ಇದು ಬಿಟ್ಟರೆ ನಂಗೆ ಜೀವನಾಧಾರ ಏನೂ ಇಲ್ಲಮ್ಮ. ಅಜ್ಜಿ ಆವೇಶ ಪಡ್ಬೇಡ. ನಿನ್ನ ಹತ್ರ ರಾಹುಲ್ ಬಾಬುನ್ ನಂಬರ್ ಐತಲ್ಲ, ಈಗ್ಲೇ ಫೋನ್ ಮಾಡಿ ನಾವಿರೋ ಜಾಗನ ಹೇಳು, ಬೇಗ ಬರೋದು ಕೇಳು. ಅಲ್ಲಿವರೆಗೂ ನೀನ್ AC ಹಾಕೊಂಡು ಕಾರೊಳಗೆ ಕೂತ್ಕೋ. AC ಆದ್ರೂ ಕೆಲಸ ಮಾಡ್ತಿದ್ಯಾ ಅಥವಾ ಅದಕ್ಕೂ ಮೆಕ್ಯಾನಿಕ್ ಅವ್ನ್ ಬರ್ಬೇಕಾ? ಹಾಗೇನಿಲ್ಲಮ್ಮ, AC ವರ್ಕ್ ಆಗುತ್ತೆ, ನೀವು ಹತ್ತಿ ಕೂತ್ಕೊಳ್ಳಿ. ಏಯ್, ನೀನ್ ಮಾತ್ರ ಬಿಸಿಲಲ್ಲಿ ಯಾಕೆ? ನೀನು ಕೂಡ ಒಳಗಡೆ ಕುತ್ಕೊಂಡು ಫೋನ್ ಮಾಡು. ಬಾ. ವಿದ್ಯಮ್ಮ, ಇವತ್ ನೀನ್ ಕ್ಲಾಸ್ ಅಲ್ಲಿ ಏನು ಗಲಾಟೆ ಮಾಡ್ದೇನೆ ಸೈಲೆಂಟ್ ಆಗಿದ್ದಿದ್ದಕ್ಕೆ ನಿಂಗೊಂದ್ ಒಳ್ಳೆ ಗೊಂಬೆ ಕೊಡಿಸ್ತೀನಿ, ಸರಿನಾ? ಭಾಷಣಿ ಯಾಕೆ ಇಲ್ಲಿದ್ದಾಳೆ? ಇವರೇನು ನನ್ನ ಹಿಂದೆನೆ ಬರ್ತಿದ್ದಾರೆ ಅಂದರೆ ನನ್ನ ಮೇಲೆ ಅನುಮಾನ ಬಂದಿದ್ಯಾ? ಅವ್ರ ಹತ್ರ ನಿಂತ್ಕೊಂಡು ಮಾತಾಡ್ಲಾ? ಅನುಮಾನ ಬಂದಿದ್ಯಾ ಅಂತ ಕೇಳ್ಬಿಡ್ಲಾ? ಅಯ್ಯೋ ಬೇಡ, ಈಗ ತಪ್ಪಿಸ್ಕೊಂಡು ಆಮೇಲೆ ಏನೋ ಒಂದು ಹೇಳಿ ಕವರ್ ಮಾಡಿದ್ರೆ ಒಳ್ಳೇದು. ರಾಹುಲ್ ಅವರೇ, ಏನಾಯ್ತು ನಿಮ್ಗೆ? ರಾಹುಲ್ ಅವರೇ, ಯಾರಾದ್ರೂ ನೀರ್ ತಗೊಂಡ್ ಬನ್ನಿ. ರಾಹುಲ್ ಅವರೇ, ರಾಹುಲ್ ಅವರೇ ಎದ್ದೇಳಿ. ರಾಹುಲ್ ಅವರೇ ಎದ್ದೇಳಿ. ಅಯ್ಯೋ ರಾಹುಲ್ ಅವರೇ, ರಾಹುಲ್ ಅವರೇ ಎದ್ದೇಳಿ. ರಾಹುಲ್ ಅವರೇ, ಅಯ್ಯೋ ರಾಹುಲ್ ಅವರೇ ಎದ್ದೇಳಿ. ರಾಹುಲ್ ಅವರೇ, ರಾಹುಲ್ ಅವರೇ ಕೊಡಿ ಇಲ್ಲಿ. ರಾಹುಲ್ ಅವರೇ ಎದ್ದೇಳಿ. ರಾಹುಲ್ ಅವರೇ ಎದ್ದೇಳಿ. ನೀರ್ ಕೊಡಿರಿ. ಹೇಗಿದ್ದೀರಾ ರಾಹುಲ್ ಅವರೇ? ತಲೆ ತಿರುಗ್ತಿದ್ಯಾ? ಹಾಸ್ಪಿಟ್ಲಿಗೆ ಹೋಗೋಣವಾ? ಯಾಕೆ ಭಾಷಣಿ? ಅದರ ಅವಶ್ಯಕತೆ ಇಲ್ಲ. ಐ ಆಮ್ ಓಕೆ.
ಇದು ಬುಕ್ಕು? ಮಗುನ್ ಕರ್ಕೊಂಡು ಎಲ್ಲಿಗೆ ಹೋಗಿದ್ದೆ? ಮಗು ಅದು ಈ ಬುಕ್ಕು ಅದು ರಾಹುಲ್ ಅವರೇ, ಇದು ನನ್ನ ತಂಗಿ ಸಂಧ್ಯಾದು. ಅವಳು ಕೊಡು ಅಂತ ಯಾರೋ ಫ್ರೆಂಡ್ ಕೊಟ್ಲು, ಅದಕ್ಕೆ ತಗೊಂಡು ಹೋಗ್ತಿದ್ದೀನಿ. ಆದ್ರೆ ನಿಮ್ಮ ಅಮ್ಮನ ಮನೆ ಈ ಕಡೆ ಅಲ್ವಾ? ಅಂದ್ರೆ ಈ ಸಂಧಿಯಿಂದ ಹೋದ್ರೆ ಹತ್ರ ಆಗತ್ತೆ ಅಂತ. ಸರಿ ಬಾ, ಕಾರಲ್ಲಿ ಡ್ರಾಪ್ ಮಾಡ್ತೇನೆ. ಬೇಡ ರಾಹುಲ್ ಅವರೇ, ನೀವ್ ಹೋಗಿ, ಹತ್ರನೇ ಅಲ್ವಾ, ಪರವಾಗಿಲ್ಲ, ನಾನು ನಡ್ಕೊಂಡು ಹೋಗ್ತೀನಿ. ಏನ್ ತೊಂದ್ರೆ? ಬಿಸಿಲಲ್ಲಿ ಓಡಾಡೋದು ನಿನಗೆ ಅಭ್ಯಾಸ ಆಗಿರ್ಬೋದು, ಆದ್ರೆ ಮಗುಗೆ ಯಾಕೆ ತೊಂದರೆ ಕೊಡ್ತಿದ್ಯಾ? ತೊಂದ್ರೆ ಏನಿಲ್ಲ ರಾಹುಲ್ ಅವರೇ, ಪಕ್ಕದಲ್ಲೇ ಅಲ್ವಾ ಮನೆ, 5 ನಿಮಿಷದಲ್ಲಿ ಹೋಗಿ ಬಂದ್ಬಿಡ್ತೀನಿ. ಏನ್ರಿ ಹಾಗೆ ನೋಡ್ತಿದ್ದೀರಾ? ನೀನ್ ನನ್ನ ಹತ್ರ ಏನಾದ್ರೂ ಮುಚ್ಚಿಡ್ತಿದ್ಯಾ? ಚೇಚೆ, ನಿಮ್ ಹತ್ರ ಮುಚ್ಚಿಡೋದಕ್ಕೇನಿದೆ? ಅಂಥದ್ದೇನೂ ಇಲ್ಲ. ವಿದ್ಯಾ, ಅಪ್ಪಂಗ್ ಬಾಯಿ ಹೇಳಮ್ಮ, ಬಾಯಿ ಹೇಳಮ್ಮ, ಬಾಯ್. ಹಲೋ ಬಾವಾ, ಭಾವನಾ? ಯಾರು? ಏನು? ಯಾರ? ನನ್ನೇ ಯಾರು ಅಂತ್ಯಾ? ಇದೇನ್ ಬಾವ ಇದು? ಚಂದ ಮಾಮ ಬೆಳ್ದಿಂಗ್ಳನ್ ಮರ್ತೋದಂಗೆ, ಸೂರ್ಯ ಬಿಸ್ಲನ್ ಮರ್ತೋದಂಗೆ, ಸಮುದ್ರ ಬೀಚ್ ನ ಮರ್ತೋದಂಗೆ, ನೀನ್ ನನ್ನೇ ಮರ್ತೋದ್ರೆ ಹೆಂಗೆ ಹೇಳು? ಮರ್ತೋದ್ರೆ ನೆನಪು ಮಾಡಬೇಕೆ ಹೊರತು ಈ ಮಾತುಗಳು ಯಾಕೆ? ಹುಚ್ಚೆಚ್ಚಾದ್ರೆ ಹುಚ್ಚು, ಪ್ರೀತಿ ಹೆಚ್ಚಾದ್ರೆ ಕವಿತೆನ ಅಲ್ವಾ ಬರೋದು? ನೀನ್ ಗುರ್ತಿರ್ತೆ ಅಂತ ನನಗ್ ಗೊತ್ತಾಯ್ತು ಬಾವ. ನಾನು ನಿನ್ ಪದ್ಮಾವತಿ. ನಾನಂಬ ಅಮ್ಮಮ್ಮನ್ ಜೊತೆ ನಾನ್ ನಿಮ್ ಊರಿಗೆ ಬಂದಿದ್ದೀನಿ. ಪದ್ಮಾವತಿ ನೀನಾ? ಅದು ಜ್ಞಾನಾಂಬಿಕಾ ಅಜ್ಜಿ ಅಂದ್ರೆ? ಏನೋ ಬಡವ, ಅವಳಗ್ ಅಜ್ಜಿ ಅಂದ್ರೆ ನಿನಗೂ ಅಜ್ಜಿ ಅಂತ ಗೊತ್ತಿಲ್ವಾ? ಈ ಜ್ಞಾನಂಬನೇ ಮರ್ತೋಗ್ಬಿಟ್ಯಾ ನೀನು? ಕಾರು ಮಧ್ಯದಲ್ಲೇ ಹಾಳಾಗ್ಬಿಟ್ಟಿದೆ ಕಣೋ, ನೀನ್ ಬರ್ತ್ಯಾ ಇಲ್ಲ ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಬಾ ಅಂತ ಹೇಳ? ಬೇಡ ಬೇಡ ಅಜ್ಜಿ, ನಾನೇ ಅಲ್ಲಿಗೆ ಬರ್ತಾ ಇದ್ದೀನಿ. ತೇಜ, ಟಿಕೆಟ್ ಕನ್ಫರ್ಮ್ ಆಯ್ತೇನೋ? ಪೇಮೆಂಟ್ ಫೇಲ್ ಆಗಿದೆ ಮೇಡಮ್. ಮತ್ತೆ ಟ್ರೈ ಮಾಡ್ತೀನಿ ಮೇಡಮ್. ಓಹ್, ಜಸ್ಟ್ ಮೇಕ್ ಇಟ್ ಫಾಸ್ಟ್ ತೇಜ. ಈ ಹಿಂದೆ ಹೋದ್ರೆ ನಮ್ಮತ್ತೆ ಬಂದ್ಬಿಡ್ತಾರೆ ಕಣೋ. ಸರಿ ಮೇಡಮ್. ಅತಿಥಿ ದೇವೋ ಭವ ಅಂತ ಹೇಳೋ ನೀನೆ ಹೀಗೆ ಅಯ್ಯೋ ಅಂತ ಹೇಳಿ ಓಡ್ ಹೋಗೋದು ಚೆನ್ನಾಗಿಲ್ಲ ವಾಗ್ದೇವಿ. ನಾನೇನೋ ಭಯಪಟ್ಟು ಓಡ್ ಹೋಗ್ತಾ ಇಲ್ಲ. ನಮ್ಮತ್ತೆ ನಡ್ಕೊಳ್ಳೋ ರೀತಿ, ಅವರ ವಿಷಯಗಳನ್ನ ತಡ್ಕೊಳ್ಳೋದಕ್ಕೆ ಆಗ್ಲೇ ಓಡ್ ಹೋಗ್ತಾ ಇದ್ದೀನಿ. ತೇಜ, ಏನಾಯ್ತು? ಮೇಡಮ್, ಎಷ್ಟೆಲ್ಲ ಮಾಡಿದ್ರು ಸರ್ವರ್ ಬ್ಯುಸಿ ಅಂತಾನೆ ಬರ್ತಿದೆ. ಓಹ್, ಏನು ಇದು? ಯಾಕೋ ಹೀಗಾಗ್ತಿದೆ? ಸರಿ, ಒಂದ್ಸರಿ ಟ್ರೈ ಮಾಡು ಪ್ಲೀಸ್. ಓಕೆ ಮೇಡಮ್. ಅಜ್ಜಿ, ಬಾವ ಬಂದ. ರಾಹುಲ್ ಬಾವ. ಪದ್ದು, ಬೇಡ. ಭಾವನಿಗೆ ಮದುವೆ ಆಗಿದೆ,
ಪಟ್ಟಣಕ್ಕೆ ಬಂದ ತಕ್ಷಣ ಪದ್ಧತಿನ ಬದಲಾಯಿಸ್ಕೊಂಡ್ಯಾ? ನನ್ಗೇನ್ ಗೊತ್ತಾಗಕ್ಕಿಲ್ಲ ಅನ್ಕೊಂಡಿದ್ಯಾ ಅಜ್ಜಿ? ಹೊಸ್ದಾಗ್ ಹೇಳ್ತಿದ್ಯಾ? ಫೋಟೋದಲ್ಲಿ ನೋಡಿ ಏನೋ ಅನ್ಕೊಂಡಿದ್ದೆ, ಆದ್ರೆ ಭಾವ ಮಾತ್ರ ಸಿನಿಮಾ ಹೀರೋ ಇದ್ದಂಗ್ ಮುದ್ದಾಗವ್ನೆ. ಆಶೀರ್ವಾದ ಮಾಡಿ ಅಜ್ಜಿ. ಚೆನ್ನಾಗಿರಪ್ಪ ನೀನು. ಈ ಮರ್ಯಾದೆ ಮಾತ್ರ ಚೆನ್ನಾಗಿ ಕಲ್ಸ್ಕೊಟ್ಟಳು ನಿಮ್ಮಮ್ಮ. ಚೆನ್ನಾಗಿದ್ದೀರಾ ಅಜ್ಜಿ? ನನಗೇನೋ ನೇತ್ರಾವತಿ ಬ್ರಿಡ್ಜ್ ಹಾಗೆ ಗಟ್ಟಿಯಾಗಿದ್ದೀನಿ. ಅತ್ತೆ ಡಯಟಿಂಗ್ ಮಾಡ್ತಾಳೇನೋ ಅಜ್ಜಿ? ನಮ್ಮ ಕೈಗೆ ಪ್ರೀತಿಗೆ ಅವರು ಇವರು ಅನ್ನೋ ವ್ಯತ್ಯಾಸ ಇಲ್ಲ ಪದ್ಮಮ್ಮ. ಸರಿ ಬನ್ನಿ ಹೋಗೋಣ.